ಅಸ್ಸಲಾಂ ವಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್, ಜನರಲ್ ಪ್ರಾಕ್ಟೀಷನರ್, ಡಯಾಬಿಟಾಲಜಿಸ್ಟ್ ಮತ್ತು ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟು. ನಾನು ಇವತ್ತು ಏನು ಮಾತಾಡೋದಂದರೆ, ನಿಮಗೆ ಯಾವಾಗಾದರೂ ಫ್ರೀ ಟೈಮ್ ಇದ್ದರೆ, ಅಂದರೆ ಸಮಯ ಇದ್ದರೆ, ಯಾರಿಗಾದರೂ ಕಾಯ್ತಾ ಇದ್ದರೆ, ನೀವು ಏನು ಮಾಡಬೇಕು ಅಂತ ಯೋಚಿಸ್ತಾ ಇರ್ತೀರ. ಆವಾಗ ನಿಮ್ಮ ಕರ್ಮದ ಪುಸ್ತಕದಲ್ಲಿ ತುಂಬ ಒಳ್ಳೆಯ ಕರ್ಮನ ನೀವು ಬರೀಬೇಕಂದ್ರೆ ಈ ಸೂರನ ನೀವು ಓದ್ಬೋದು. ಇದು ಸೂರ 112 ಸೂರ ಇಖ್ಲಾಸ್ ಅಂತ. ಇದು ಹೆಂಗಿದೆ ಅಂದರೆ, ಹುಲ್ಲು ಅಲ್ಲಾಹು ಅದ್ ಅಂದರೆ ಇದರ ಅರ್ಥ ಹೇಳಿ, ದೇವರು ಒಂದೇ. ಅಲ್ಲಾಹು ಸಮದ್ ಅಂದರೆ ಸತ್ತ ಮೇಲೆ ನಾವು ಬಾಳುವ ಜಗತ್ತು ದೇವರದು. ಲಮ್ ಯಲಿದ್ ವಲಂ ಯೂಲದ್, ಅವರಿಗೆ ಯಾರೂ ಮಕ್ಕಳಿಲ್ಲ ಮತ್ತು ಅವ್ರು ಯಾರಿಂದನೂ ಹುಟ್ಟಿಲ್ಲ. ವಲಂ ಯಕು ವಲಂ ಯಕು ವಲಂ ಯಕುಲ್ಲಹು ಕುಫುವನ್ ಅಹದ್, ಅವ್ರ ಥರ ಈ ಪ್ರಪಂಚದಲ್ಲಿ ಭೂಲೋಕದಲ್ಲಿ ಯಾರೂ ಇಲ್ಲ. ಇದೆಲ್ಲ ಓದಿದರೆ ನಿಮಗೆ ಏನು ಒಳ್ಳೆಯದಾಗತ್ತಂದರೆ, ಅದು ನನಗೆ ಮುಂದೆ ಹೇಳ್ತೀನಿ. ಅದು ಎಲ್ಲಿ ಏನಾಗುತ್ತೆ ಅಂದರೆ, ಈ ಬರೀ ಒಂದು ಸೂರ ಓದೋದ್ರಿಂದ, ಇಷ್ಟು ಚಿಕ್ಕದಿದೆ, ಒಂದು 4-5 ಲೈನ್ ಇದೆ, ಇದು ಓದಿದ್ರೆ ನೀವು ಕುರಾನ್ ಪುಸ್ತಕದ 1/3 ಭಾಗ ಓದಂಗೆ ಅಷ್ಟು ಒಳ್ಳೆಯದಾಗತ್ತೆ. ನಿಮ್ಮ ಕರ್ಪದ ಪುಸ್ತಕದಲ್ಲಿ ಬರೆಯಲಾಗುತ್ತದೆ ಮತ್ತು ಇದನ್ನು ನಿಮಗೆ ಕಷ್ಟ ಮತ್ತು ಹಾನಿಯಿಂದ ರಕ್ಷಣೆ ಕೊಡುತ್ತೆ ಮತ್ತು ಇದು ಸ್ವರ್ಗದ ಬಾಗಿಲನ್ನು ನಿಮಗೆ ತೆರೆಯುತ್ತೆ. ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತೆ, ನಿಮ್ಮ ಭಕ್ತಿಯನ್ನು ಶುದ್ಧ ಮಾಡಿಸುತ್ತದೆ ಮತ್ತು ನಿಮ್ಮ ಕಷ್ಟಗಳನ್ನು ಪರಿಹರಿಸಲಾಗುತ್ತದೆ ಮತ್ತು ನಿಮ್ಮ ಬಡತನವನ್ನು ದೂರಗೊಳಿಸಿ ನಿಮಗೆ ದುಡ್ಡು ಬರುವ ದಾರಿ ತೆಗೆಯುತ್ತದೆ. ಇದು ಎಲ್ಲಿ ಕೊಟ್ಟಿದೆ ಅಂದರೆ, ಸಹಿ ಬುಖಾರಿ 5015 ಇದರಲ್ಲಿ ಹೇಳಿದೆ, ಇದು 1/3 ಕುರಾನ್ ಭಾಗ ಓದುವ ಒಳ್ಳೆಯದಾಗತ್ತಂತ. ಸಹಿ ಬುಖಾರಿ 742 ಇದು ಸ್ವರ್ಗದ ಬಾಗಿಲ ಓಪನ್ ಆಗುತ್ತೆ ಅಂತ. ಸಹಿ ಮುಸ್ಲಿಂ 811 ಇದರಲ್ಲಿ 1/3 ಕುರಾನಿನ ಓದುವಷ್ಟು ನಿಮಗೆ ಪುಣ್ಯ ಸಿಗತ್ತೆ ನಿಮ್ಮ ಕರ್ಮದ ಪುಸ್ತಕದಲ್ಲಿ. ಇನ್ನೊಂದೇನೆಂದರೆ, ನೀವು ಮಲಗುವಾಗ ಈ ಸೂರ ಇಖ್ಲಾಸ್ ಜೊತೆ ಸೂರ ನಾಸು ಮತ್ತು ಸೂರ ಫಲಹ್, ಅದು ಚಿಕ್ಕದೇ ಇದೆ, ಅದು ಓದ್ಬಿಟ್ಟು ಈ ಥರ ಕೈಯಲ್ಲಿ ಊದ್ಬಿಟ್ಟು ನಿಮ್ಮ ಮೈಯಲ್ಲೆಲ್ಲ ನೀವು ಹಚ್ಕೊಂಡ್ರೆ ರಾತ್ರಿ ಮಲಗುವಾಗ ನಿಮಗೆ ಎಲ್ಲ ಕಣ್ಣಿಗೆ ಕಾಣದೇ ಇರೋದು ಜೀವಿಗಳಿಂದ ರಕ್ಷಣೆ ಸಿಗತ್ತೆ. ಸೊ ಇದರಲ್ಲಿ ತುಂಬ ಒಳ್ಳೆತನ ಇದೆ. ನಿಮ್ಗೆ ಯಾವಾಗಾದರೂ ಸಮಯ ಸಿಕ್ಕಿದರೆ ದಯವಿಟ್ಟು ಇದನ್ನು ಓದ್ಕೊಂಡು ನಿಮ್ಮ ಕರ್ಮದ ಪುಸ್ತಕದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಬರ್ಕೊಳ್ಳಿ. ನಿಮ್ಮ ಸಹೋದರಗಳೇ ಮತ್ತು ಸಂಬಂಧಿಗಳೇ ಇದು ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜಜಾಕಲ್ಲಾಹು ಖೈರ್.